ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂದರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು ಸಿವಿಲ್ ನ್ಯಾಯಾಧೀಶ ಅಂತ ಹುದ್ದೆ ಹೆಸರು ಸ್ನೇಹಿತರೆ, ಅಂದರೆ ಸಿವಿಲ್ ಜಡ್ಜಸ್ ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ 158 ಹುದ್ದೆಗಳು ಖಾಲಿ ಇರುವಂಥದ್ದು ರೀ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅಂದರೆ ಕರ್ನಾಟಕ ಹೈಕೋರ್ಟ್ದ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕೆ ಮಾರ್ಚ್ 12, 2025 ಕೊನೆಯ ದಿನಾಂಕ ಆಗಿರ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ LLB ಪಾಸ್ ಆಗಿರ್ಬೇಕು ರೀ. LLB ಪಾಸ್ ಆಗಿರ್ಬೇಕು. ಆಮೇಲೆ ಕಡ್ಡಾಯವಾಗಿ ವಕೀಲರಾಗಿ ನೋಂದಣಿ ಆಗಿರ್ಬೇಕು, ಅಂದರೆ ಲಾಯರ್ ಆಗಿ ರಿಜಿಸ್ಟ್ರೇಷನ್ ಅನ್ನು ಹೊಂದಿರಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಂದರೆ ಕ್ಯಾಟಗರಿ 2A, 2B, 3A, 3Bಗೆ ಸೇರಿದ ಅಭ್ಯರ್ಥಿಗಳ ಗರಿಷ್ಠ 38 ವರ್ಷ ವಯೋಮಿತಿ ತನಕ ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 77,840 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣದ ಬಗ್ಗೆ ನೋಡೋದಾದ್ರೆ ಅಂದ್ರೆ 158 ಹುದ್ದೆಗಳ ಖಾಲಿ ಏನದಾವಲ್ರಿ, ಈ 158 ಹುದ್ದೆಗಳಲ್ಲಿ ಯಾವ್ದಾವ್ದು ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳ ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ್ರಿ. ಸ್ಪರ್ಧಾತ್ಮಕ ಪರೀಕ್ಷೆ 3 ಹಂತಗಳಲ್ಲಿರುವಂಥದ್ದು. ಒಂದು ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಲಿಖಿತ ಪರೀಕ್ಷೆ, ಆಮೇಲೆ ಮೌಖಿಕ ಪರೀಕ್ಷೆ, ಆಮೇಲೆ ಇನ್ನೊಂದು ಬರ್ತದ್ರಿ ಅದು ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಸ್ನೇಹಿತರೆ, ಅದು ಕಂಪ್ಯೂಟರ್ ಟೆಸ್ಟ್ ಇರುವಂಥದ್ದು. ಈ ರೀತಿ 3 ಹಂತಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಸ್ನೇಹಿತರೆ, ಮುಖ್ಯ ಲಿಖಿತ ಪರೀಕ್ಷೆ ಅಂದ್ರೆ ಮೇನ್ ಎಕ್ಸಾಮ್, ಆಮೇಲೆ ಮೌಖಿಕ ಪರೀಕ್ಷೆ ಅಂದ್ರೆ ಇಂಟರ್ವ್ಯೂ ಸ್ನೇಹಿತರೆ. ಈ ರೀತಿ ಈ 3 ಹಂತಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ 100 ಮಾರ್ಕ್ಸಿಂದ ಎಕ್ಸಾಮ್ ಸ್ನೇಹಿತರೆ, ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಪತ್ರಿಕೆ ರೂಪದಲ್ಲಿ ಎಕ್ಸಾಮ್ ಇರುವಂತದ್ದು, ಅಂದ್ರೆ MCQ ಕ್ವಶನ್ ಪ್ಯಾಟರ್ನ್ ಇರುವಂತ ಎಕ್ಸಾಮ್ ಸ್ನೇಹಿತರೆ. ಈ ಪ್ರಿಲಿಮಿನರಿ ಎಕ್ಸಾಮ್ ಸಿಲೆಬಸ್ ನೋಡೋದಾದ್ರೆ ಇಲ್ಲಿ ಭಾಗ A, ಭಾಗ B, ಆಮೇಲೆ ಭಾಗ C ಅಂತ ಇಲ್ಲಿ ಸಿಲೆಬಸ್ ಕೊಟ್ಟಿರುವಂಥದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಸ್ನೇಹಿತರೆ. ಈ ರೀತಿ 100 ಮಾರ್ಕ್ಸಿಂದ ಅದು ಸಿಲೆಬಸ್ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಸಿಲೆಬಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ರಿ ಸ್ನೇಹಿತರೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 10 ಜನ ಅಭ್ಯರ್ಥಿಗಳಂತೆ ಮೇನ್ ಎಕ್ಸಾಮ್ ಸೆಲೆಕ್ಟ್ ಮಾಡ್ತಾರೆ. ಮೇನ್ ಎಕ್ಸಾಮ್ದ ಬಗ್ಗೆ ನೋಡೋದಾದ್ರೆ ಭಾಷಾಂತರ ಪತ್ರಿಕೆ ಇರ್ತದೆ, ಅಂದ್ರೆ ಟ್ರಾನ್ಸ್ಲೇಷನ್ ಪೇಪರ್ ಸ್ನೇಹಿತರೆ, ಇದು 100 ಮಾರ್ಕ್ಸ್ ಇಂದ. ಟ್ರಾನ್ಸ್ಲೇಷನ್ ಏನ್ ಮಾಡ್ಬೇಕಂತ ಇಲ್ಲಿ ಕೊಟ್ಟರೆ ಸ್ನೇಹಿತರೆ ಸಿಲೆಬಸ್, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ. ನೆಕ್ಸ್ಟ್ ಕಾನೂನು ಪತ್ರಿಕೆ ಅಂತದ, ಅಂದ್ರೆ ಲಾ ಪೇಪರ್ ಸ್ನೇಹಿತರೆ, ಲಾ ರಿಲೇಟೆಡ್ ಇರುವಂತ ಕ್ವಶನ್ ಪೇಪರ್ ಇರ್ತದ, ಇದು ಕೂಡ 100 ಮಾರ್ಕ್ಸ್ ಇಂದ ಇಲ್ಲಿ ಸಿಲೆಬಸ್ ಕೊಟ್ಟರೆ ಸ್ನೇಹಿತರೆ. ನೆಕ್ಸ್ಟ್ ಕಾನೂನು ಪತ್ರಿಕೆ 2, ಇದು ಫಸ್ಟ್ ಇಂದ ಲಾ ಪೇಪರ್ 1, ಇದು ಲಾ ಪೇಪರ್ 2, ಲಾ ಪೇಪರ್ 3, ಅಂದ್ರೆ ಟೋಟಲಿ 400 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. ಈ ಮೇನ್ ಎಕ್ಸಾಮ್ ಟೋಟಲಿ 400 ಮಾರ್ಕ್ಸ್ ಇಂದ ಎಕ್ಸಾಮ್ ಸ್ನೇಹಿತರೆ. ಈ ಮೇನ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ 3 ಜನ ಅಭ್ಯರ್ಥಿಗಳಂತೆ ಮೌಖಿಕ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. 100 ಮಾರ್ಕ್ಸ್ ಇಂದ ಮೌಖಿಕ ಪರೀಕ್ಷೆ ಇರುವಂತದ್ದು ಇಲ್ಲಿ ಸಿಲೆಬಸ್ ಕೊಟ್ಟರೆ ಸ್ನೇಹಿತರೆ. ಮೌಖಿಕ ಪರೀಕ್ಷೆಯಲ್ಲಿ ಯಾವ್ದು ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳ್ತಾರ ಅಂತ ಇಲ್ಲಿ ಸಿಲೆಬಸ್ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಕೊನೆಯದಾಗಿ ಕಂಪ್ಯೂಟರ್ ಪರೀಕ್ಷೆ ಸ್ನೇಹಿತರೆ, 25 ಮಾರ್ಕ್ಸ್ ಇಂದ ಇದೊಂದು ಎಕ್ಸಾಮ್ ಇರ್ತದೆ. ಈ ಕಂಪ್ಯೂಟರ್ ಎಕ್ಸಾಮ್ ಜಸ್ಟ್ ಇದು ಎಲಿಜಿಬಿಲಿಟಿ ಟೆಸ್ಟ್ ಇದ್ದಂಗೆ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮುಖ್ಯ ಲಿಖಿತ ಪರೀಕ್ಷೆ ಆಮೇಲೆ ಮೌಖಿಕ ಪರೀಕ್ಷೆಗಳಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ, ಅಂದ್ರೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಎಕ್ಸಾಮ್ದೊಳಗೆ ಕನಿಷ್ಠ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ನೀವು ತಗೊಳ್ಳೇಬೇಕು ಸ್ನೇಹಿತರೆ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ತಗೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮ್ದ 100 ಮಾರ್ಕ್ಸಿಗೆ 60 ಮಾರ್ಕ್ಸ್ ತಗೋಬೇಕು. ಮುಖ್ಯ ಲಿಖಿತ ಪರೀಕ್ಷೆದೊಳಗೆ ಪ್ರತಿ ಪತ್ರಿಕೆಯೊಳಗೆ 55 ಅಂಕ ತಗೋಬೇಕ್ರಿ. ಒಟ್ಟು 4 ಪತ್ರಿಕೆ ಬರ್ತಾವ, ಅಂದ್ರೆ 400 ಮಾರ್ಕ್ಸಿಂದ
ಕ್ವಶನ್ಸ್ ಪೇಪರ್ ಇರ್ತದ 200 ಮಾರ್ಕ್ಸ್ ಕಂಪಲ್ಸರಿ ತಗೊಳ್ಬೇಕು. ನೆಕ್ಸ್ಟ್ ಮೌಖಿಕ ಪರೀಕ್ಷೆ 100 ಮಾರ್ಕ್ಸ್ ಇಂದ ಇರ್ತದ 50 ಮಾರ್ಕ್ಸ್ ತಗೋಬೇಕು ಸ್ನೇಹಿತರೆ. ಈ ರೀತಿ ಮಿನಿಮಮ್ ಮಾರ್ಕ್ಸ್ ನೀವು ತಗೊಳ್ಳೇಬೇಕು. ಈ ರೀತಿ ನೇಮಕಾತಿ ಇರುವಂತದ್ದು. ನೆಕ್ಸ್ಟ್ ಆಯ್ಕೆ ಆದ್ಮೇಲೆ 2 ವರ್ಷ ಪ್ರೊಬೇಷನ್ ಪೀರಿಯಡ್ ಇರ್ತದೆ ಸ್ನೇಹಿತರೆ. ಆಮೇಲೆ ಈ ಹೈಕೋರ್ಟ್ ನಿಂದ ಟ್ರೈನಿಂಗ್ ಕೂಡ ನೀಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ನೋಡೋದಾದ್ರೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಇದು ಕರ್ನಾಟಕ ಹೈಕೋರ್ಟ್ ದ ಅಫೀಸಿಯಲ್ ವೆಬ್ಸೈಟ್. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕ್ರಿ. ಅರ್ಜಿ ನಿಮ್ದು ಮೊಬೈಲ್ ಮೂಲಕ ಯಾವ ರೀತಿ ಸಲ್ಲಿಸೋದು ಅಂತ ಒಂದು ಅಪ್ಲಿಕೇಶನ್ ಪ್ರೋಸೆಸ್ಗೆ ಸಂಬಂಧಿಸಿದಂಥ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತದನಂತರ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅರ್ಜಿ ಶುಲ್ಕ ಆಮೇಲೆ ಮೇನ್ ಎಕ್ಸಾಮ್ದ ಅರ್ಜಿ ಶುಲ್ಕ ಸಪರೇಟ್ ಆಗಿ ತುಂಬೋದಿರ್ತದೆ ಸ್ನೇಹಿತರೆ. ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ದ ಫೀ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಕ್ಯಾಟಗರಿ ಆಮೇಲೆ ಕ್ಯಾಟಗರಿ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಮೇನ್ ಎಕ್ಸಾಮ್ದ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ 2A 2B 3A 3B ಗೆ ಸೇರಿದ ಅಭ್ಯರ್ಥಿಗಳಿಗೆ 1500 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಇನ್ನು SC ST ಆಮೇಲೆ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ಇದು ಮೇನ್ ಎಕ್ಸಾಮಿನೇಷನ್ ಫೀ ಶುಲ್ಕ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ನೋಡೋದಂದ್ರೆ ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಅಂದ್ರೆ ಅಪ್ಲಿಕೇಶನ್ ತುಂಬಬೇಕಾದ್ರೆ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ದು ಪ್ರಿಫರೆನ್ಸ್ ಕೊಡಬೇಕಾಗ್ತದೆ ಸ್ನೇಹಿತರೆ. ಅಪ್ಲಿಕೇಶನ್ ಪ್ರಿಫರೆನ್ಸ್ ಒಮ್ಮೆ ಕೊಟ್ರಿ ಅಂತ ತಿಳ್ಕೊಳ್ರಿ. ಎಕ್ಸಾಮಿನೇಷನ್ ತದನಂತರದಲ್ಲಿ ಆ ಎಕ್ಸಾಮಿನೇಷನ್ ಸೆಂಟರ್ ಬದಲಾಯಿಸಲಕ್ಕೆ ಅವಕಾಶ ಇರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಕರೆಕ್ಟ್ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಸೆಂಟರ್ ಅನ್ನ ಕೊಡ್ರಿ ಸ್ನೇಹಿತರೆ. ಇದಿಷ್ಟು ಈ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಸಿವಿಲ್ ನ್ಯಾಯಾಧೀಶ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.